ಮಂಗಳೂರಿನ ಕಂದಾವರದ ಪದವು ಶ್ರೀ ಕೋರ್ದಬ್ಬ ದೇವಸ್ಥಾನವನ್ನು ಅಪವಿತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಿದ 1 ಗಂಟೆ ಒಳಗಡೆ ಆರೋಪಿಯನ್ನ ಬಜಪೆ ಠಾಣೆಯ ಪೊಲೀಸರು ಬಂಧಿಸಿದ್ದು, ಕಂದಾವರ ಚರ್ಚ್ ರಸ್ತೆಯ ನಿವಾಸಿ 27ರ ಹರೆಯದ ಸಾಹುಲ್ ಹಮೀದ್ ಪಲ್ಲಿಯಬ್ಬನನ್ನು ಬಂಧಿಸಲಾಗಿದೆ. ಈ ಕುರಿತು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿ, ಮಾರ್ಚ್ 20ರಂದು ಕೋರ್ದಬ್ಬ ದೇವಸ್ಥಾನದ ಒಳಗಡೆ ಅಕ್ರಮವಾಗಿ ಪ್ರವೇಶಿಸಿದ್ದ ಆರೋಪಿಯು ದೈವದ ಗುಡಿಯಲ್ಲಿ ಉರಿಯುತ್ತಿದ್ದ ದೀಪವನ್ನ ನಂದಿಸಿ ಅದನ್ನ ಕವಚಿ ಅದಕ್ಕೆ ರಕ್ತವನ್ನ ಹರಿಸಿ ನಂತರ ದೈವಸ್ಥಾನದ ಬಲಬದಿಯಲ್ಲಿರುವ ಆಯದ ಕಲ್ಲಿಗೆ ರಕ್ತದ ಬಿಂದು ಹರಿಸಿ ಸುತ್ತು ಬಂದು ಇಡೀ ಅಂಗಣದ ಸುತ್ತಲೂ ರಕ್ತದ ಬಿಂದುಗಳನ್ನು ಸುರಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತಂದಿದ್ದಾನೆ ಎಂದು ದೇವಸ್ಥಾನದ ಅಧ್ಯಕ್ಷರು ದೂರನ್ನ ಈ ಬಗ್ಗೆ ನೀಡಿದರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಬಜಪೆ ಪೊಲೀಸ್ ಠಾಣಾಧಿಕಾರಿಯವರು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ಆಧಾರದ ಮೇಲೆ ಆರೋಪಿ ಸಾಹುಲ್ನನ್ನ ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನವನ್ನ ಆರೋಪಿಗೆ ವಿಧಿಸಲಾಗಿದೆ. ಮಂಗಳೂರು ನಗರ ಕಮಿಷನರೇಟ್ನ ಬಜಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳೂರು ತಾಲೂಕಿನ ಕಂದಾವರ ಅನ್ನುವಂಥ ಗ್ರಾಮ ಪಂಚಾಯತಿಗೆ ಬರುವಂತಹ ಕಂದಾವರ ಪದವು ಶ್ರೀ ಕೋಟಪ್ಪು ದೇವಸ್ಥಾನ ಏನಿದೆ, ಇಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಲ್ಲಿ ದೇವಸ್ಥಾನದ ಓಡಾಡಿರುವಂಥದ್ದು, ದೀಪವನ್ನು ಹಾರಿಸಿರುವಂಥದ್ದು, ಮತ್ತೆ ಆತನಿಗೆ ಏನು ರಕ್ತ ಗಾಯಗಳಾಗಿರುತ್ತೆ ಆ ರಕ್ತವನ್ನ ಅಲ್ಲಿ ಮಂಟಪದ ಮೇಲೆ ಮತ್ತೆ ಪ್ರಿಮೈಸಸ್ ಎಲ್ಲ ಹಾಕಿರುವಂಥದ್ದು, ಬಹಳಷ್ಟು ಅನುಮಾನಾಸ್ಪದದಲ್ಲಿ ಓಡಾಡಿರುವಂಥದ್ದು. ನಮಗೆ CCTVಲಿ ಫುಟೇಜ್ ಸಿಕ್ಕಿದ್ದೇನೆ, ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದೀವಿ, ಒಂದು ಪ್ರಕರಣ ಕೂಡ ದಾಖಲಿಸಿಕೊಡ್ತೀವಿ. ಆ ವ್ಯಕ್ತಿ ಸಾಹುಲ್ ಅಂತ ಕಂದಾವರ ಗ್ರಾಮ ಕಿನ್ನಿ ಅಲ್ಲಿಗೆ ಸೇರಿದಂತವನಾಗಿದ್ದಾನೆ. ಅವನಿಗೆ ವಿಚಾರಣೆ ಒಳಪಡಿಸಿ